ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಬೇಕು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಈಗ ನಾನು ತೋರಿಸ್ತಾ ಇರೋದು ಕಾಡು ಮಲ್ಲೇಶ್ವರ ಸ್ವಾಮಿ ಬೆಟ್ಟ. ಇದೆಲ್ಲಪ್ಪ ಇರೋದು ಅಂದರೆ ಚಿಂತಾಮಣಿಯಲ್ಲಿ ಎಲ್ಲಿದೆ ಅಂತಂದರೆ ರಾಯಲ್ ಸರ್ಕಲಿಂದ ಸ್ಟ್ರೈಟ್ ಬಂದುಬಿಟ್ಟು ಅಲ್ಲೊಂದು ಆರ್ಚ್ ಬರುತ್ತೆ, ಕಾಡು ಮಲ್ಲೇಶ್ವರ ಸ್ವಾಮಿ ಬೆಟ್ಟ ಅಂತ ಹೇಳ್ಬಿಟ್ಟು. ಆ ಆರ್ಚ್ ಕೆಳಗಡೆ ಹೋದರೆ ಸ್ವಲ್ಪ ಮುಂದಕ್ಕೆ ನೀವು ಆ ಬೆಟ್ಟನ ಹತ್ಕೊಂಡು ಈ ಥರ ಹೋಗಬೇಕು ಮೇಲೆ. ಫಸ್ಟ್ ಈ ಥರ ಸ್ಟೆಪ್ಸ್ ಎಲ್ಲ ಇರಲಿಲ್ಲ, ಈಗ ಮಾಡಿಸಿದ್ದಾರೆ ನೋಡಿ. ಹತ್ಕೊಂಡು ಹೋದರೆ ವ್ಯೂವ್ದಂತೂ ತುಂಬ ಚೆನ್ನಾಗಿದೆ ಮೇಲೆಯಿಂದ. ಆಲ್ಮೋಸ್ಟ್ ಒಂದು ಅರ್ಧ ಚಿಂತಾಮಣಿನೇ ಕಾಣಿಸುತ್ತೆ. ಎಲ್ಲ ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಅದು ಏನಕ್ಕೋ ಗೊತ್ತಿಲ್ಲ, ಆ ಥರ ಕಲ್ಲು ಮೇಲೆ ಕಲ್ಲು ಎಲ್ಲ ಇಕ್ತಾಯಿದ್ರು. ಏನಕ್ಕಂತ ಗೊತ್ತಾಗಲಿಲ್ಲ. ಇದು ಟೆಂಪಲ್ ಮುಂದೆ ವ್ಯೂ ನೋಡಿ ಯಾವ ಥರ ಐತೆ ಅಂತ. ಫಸ್ಟ್ ಆಫ್ ಆಲ್ ತೋರಿಸ್ತೀನಿ ರೀ. ಈ ವಿಡಿಯೋ ನಾನು ತೆಗಿತಾಯಿಲ್ಲ, ನಮ್ಮ ಹಸ್ಬೆಂಡ್ ತೆಗಿತಾಯಿದ್ರು. ಇದು ಆಚೆಗಡೆಯಿಂದ ಸ್ವಾಮಿ ಕಾಣಿಸ್ತಾ ಇರೋದು ನೋಡಿ. ಬೆಟ್ಟ ಎಲ್ಲ ನೋಡಿ, ಚಿಂತಾಮಣಿ ಯಾವ ಥರ ಕಾಣಿಸಿರುತ್ತೆ ಅಂತ. ಈ ಥರ ಕಲ್ಲಿಕ್ತಾಯಿದ್ರು, ಏನಕ್ಕೆ ಅಂತ ಅರ್ಥ ಆಗಲಿಲ್ಲ. ನೋಡ್ತಾ ಇದ್ದೀರಲ್ಲ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ತಪ್ಪದೆ ಒಂದು ಲೈಕ್ ಕೊಡಿ. ನೀವು ಕೂಡ ಒಂದು ಲೈಕಿಂದ ಇನ್ನಷ್ಟು ಜನಕ್ಕೆ ನನ್ನ ವೀಡಿಯೋಸನ್ನು ತಲುಪುತ್ತೆ. ಬನ್ನಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಆಮೇಲೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಪಕ್ಕದಲ್ಲಿ ಗಣೇಶ ವಿಗ್ರಹ ಐತೆ, ಅಲ್ಲಿ ಆರತಿ ಬೆಳಗ್ತಾಯಿದ್ರು ಎಲ್ಲರೂ ನೋಡಿ. ಸ್ವಾಮಿನ ಕಾಡು ಮಲ್ಲೇಶ್ವರ ಈಶ್ವರನೇ ಲಿಂಗದ ರೂಪದಲ್ಲಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದ್ದಾರೆ. ಚಿಕ್ಕದೇ ಟೆಂಪಲ್, ಬಟ್ ತುಂಬ ಓಲ್ಡ್ ಟೆಂಪಲ್ ಇದು ನೋಡಿ. ಅಲ್ಲೈತಲ್ಲ ಅದೇ ವಿಘ್ನೇಶ್ವರ. ಈ ಥರ ಆರತಿ ಬೆಳಗಿದ್ರು. ತೆಂಗಿನಕಾಯಿ ದೀಪ ಶಿವಪ್ಪಂಗೆ ಇಷ್ಟ ಅಲ್ವಾ, ಅದಕ್ಕೆ. ಆದರೆ ಆರತಿ ಶಿವಪ್ಪನ ಮುಂದೆ ಇಕ್ಕಿರಲಿಲ್ಲ, ಇಲ್ಲಿ ವಿಘ್ನೇಶ್ವರ ಮುಂದೆ ಇಕ್ಕಿದ್ರು. ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಮತ್ತು ನೋಡಿ ಈಶ್ವರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.